ಸೈಟಿಗಾಗಿ ಕಾಂಗ್ರೆಸ್ ಮುಖಂಡರ ಮಧ್ಯೆ ಮಾರಾಮಾರಿ ನಡೆದಿದೆ. ಚಿಕ್ಕಮಗಳೂರಿನ ಕಡೂರು ಪಟ್ಟಣದ ಯುಬಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ಒಂದು ಗುಂಪಿನಿಂದ ಜೆಸಿಬಿಯನ್ನ ಬಳಕೆ ಮಾಡಿಕೊಂಡು ಈ ಕಾಂಪೌಂಡ್ ಅನ್ನ ತೆರವು ಮಾಡಲಾಗ್ತಾ ಇದೆ. ಈ ಕಾಂಪೌಂಡ್ ತೆರವು ವಿರೋಧಿಸಿ ಇನ್ನೊಂದು ಗುಂಪು ಹಲ್ಲೆಯನ್ನ ಮಾಡಿದೆ. 30 ವರ್ಷಗಳಿಂದ ಮಂಜುನಾಥ್ ಹೆಸರಿನಲ್ಲಿ ಇದ್ದಂತಹ 40-60 ಸೈಟ್ ದೊಣ್ಣೆ ಕೋಲುಗಳಿಂದ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ ಎರಡೂ ಗುಂಪಿನವರು. ಕೋರ್ಟ್ನಲ್ಲಿ ಇರುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಸೈಟ್, ಆದರೆ ಈ ಸೈಟ್ ಗಲಾಟೆ ಸದ್ಯಕ್ಕೆ ಮುಂದುವರಿತಾ ಇದೆ. ಕಡೂರು ಪೊಲೀಸ್ ಠಾಣೆಯಲ್ಲಿ ಗಲಾಟೆಗೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಈರಣ್ಣ ಮೋಹನ್ ಕುಮಾರ್ ಗುಂಪುಗಳ ನಡುವೆ ಗಲಾಟೆಯಾಗಿದೆ. ತಿಂಗಳ ಹಿಂದೆ ಮೋಹನ್ಗೆ ಸೈಟ್ ಮಾರಾಟ ಮಾಡಿದಂತಹ ಮಂಜುನಾಥ್ ಮಾರಾಟದ ಸೈಟ್ ಪಕ್ಕದಲ್ಲಿ ಇದ್ದಂತಹ ಜಾಗಕ್ಕೆ ಹಿರಿಯಣ್ಣ ಕಾಂಪೌಂಡ್ ನಿರ್ಮಾಣವನ್ನ ಮಾಡಿದ್ದಾರೆ. ಸೈಟ್ ಖರೀದಿಸಿದ ಈ ಮೋಹನ್ ಕಾಂಪೌಂಡ್ ತೆರವಿಗೆ ಹೋದಂತಹ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಹಿರಿಯಣ್ಣ ಕಡೆಯವರಿಂದ ಮೋಹನ್ ಕಡೆಯವರ ಮೇಲೆ ಹಲ್ಲೆಯಾಗಿದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಜೆಸಿಬಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಮತ್ತೆ ಯಾವ ರೀತಿಯಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳು. ನಮಸ್ಕಾರ, ನಾನು ಕೆ ಮಂಜುನಾಥ್ ಅಂತ. ಕಡೂರಿನಲ್ಲಿ ಮರಾಠಿ ಜನಾಂಗದವರು, ನಾವು ಬಹುಸಾರ ಕ್ಷತ್ರಿಯ. ನಾನು ಈ ಸೈಟನ್ನು ತಗೊಂಡು ಹೆಚ್ಚು ಕಮ್ಮಿ 40 ವರ್ಷ ಆಗಿದೆ. 33 ವರ್ಷದಿಂದ ಜಾಸ್ತಿ ಆಗಿದೆ. ಈ ಸೈಟುಗೆ ಈರಣ್ಣ ಅನ್ನೋರು ಬಂದು ನನಗೆ ತುಂಬ ಹಿಂಸೆ ಕೊಡ್ತಿದ್ರು. ನನಗೆ ಗಂಡು ಮಕ್ಕಳಿಲ್ಲ, ಇರೋ 2 ಹೆಣ್ಮಕ್ಳು ಮದುವೆ ಮಾಡಿ ಕಳಿಸಿದ್ದೀನಿ. ಭಾಳ ತೊಂದರೆ ಕೊಡ್ತಿದ್ರು. ಅವ್ರ ಕಡೆಗೆ ಬಂದು ಟಾರ್ಚರ್ ಕೊಡ್ತಿದ್ರು. ನಾನು ಹೋದಾಗಲೆಲ್ಲ ಕೆಟ್ಟದಾಗಿ ಬೈತಿದ್ರು, ಹೊಡಿಯಾಗಿ ಬರ್ತಿದ್ರು. ನಾನು ಅವಾಗ ಕಾಯಿಲೆ ಬಿದ್ದು ಹುಷಾರಿಲ್ದಂಗೆ ಕೊಡ್ತಿದ್ದೆ. ಇವ್ರ ಹೆದರಿಕೆಯಿಂದ ನಾನೇನು ಮಾಡಿದೆ, ಯಾರಾದರೂ ಬಂದು ಕೊಟ್ಬಿಡೋಣ, ನನ್ನ ಕೈಯಲ್ಲಿ ಆಗಲ್ಲ, ಯಾಕೆ ನಾವು ಅಲ್ಪಸಂಖ್ಯಾತರು, ಇಲ್ಲಿ ಇವ್ರಿಗೆ ಫೈಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅನೌನ್ಸ್ ಮಾಡಿದೆ. ಆವಾಗ ಯಾರೋ ಬಂದು ಇವ್ರು ಬಂದು ತಗೊಂಡ್ರು. ರಿಜಿಸ್ಟರ್ ಆಗಿದ್ದು ಗೊತ್ತಾಗಿ ಅವರು ಕಾಂಪೌಂಡ್ ಹಾಕಿದ್ರು. ನಾನು ಮಾಡಿದ್ದೀನಿ. ನಾನು ಮತ್ತು ನನ್ನ ಕಡೆಯವ್ರು ಬಂದು ಕಾಂಪೌಂಡ್ ಉಡ್ಡಿಸ್ಬೇಕಾದ್ರೆ ಸಿಕ್ಕಾಬಟ್ಟೆ ಬಂದು ಹೆಂಗೆ ಬೇಕಂಗೆ ಕೆಟ್ಟು ಮಾತು ಬೈದು ಸಿಕ್ಕಾಬಟ್ಟೆ ಹೊಡೆದು ಆ ಕೋಲು ದೊಣ್ಣೆ ಎಲ್ಲ ಇಟ್ಕೊಂಡು ಅವ್ರ ಫ್ಯಾಮಿಲಿ, ಅವ್ರ ಅಣ್ಣ ತಮ್ಮ ಅವರು ಇವರು ಯಾರ್ಯಾರು ಬಂದು ಆ ಬೀಗ ಎಲ್ಲ ಕಿತ್ಕೊಳ್ಳೋದು, ಹೊಡಿಯೋದು, ಕೋಲು ತಗೊಂಬಂದಿದ್ರು. ಆಮೇಲೆ ನನಗೆ ಸಿಕ್ಕಾಬಟ್ಟೆ ಅವ್ಯಾಚ್ಯ ಶಬ್ದಗಳಿಂದ ಬೈದರು. ನಾನು ಏನು ಮಾಡೋಕ್ಕೆ ಅಸಹಾಯಕ ಆಗಿದ್ದೀನಿ. ದಯವಿಟ್ಟು ನನ್ನನ್ನು ಕಾಪಾಡಬೇಕು, ನ್ಯಾಯ ಕೊಡಬೇಕು. ನನ್ನ ಆಸ್ತಿ ನಾನು ಕೊಟ್ಟಿರೋರಿಗೆ ಅವರಿಗೆ ಸಮಾಧಾನ ಆಗಬೇಕು. ಇವ್ರ ದೌರ್ಜನ್ಯದಲ್ಲಿ ನಾನು ಏನಾಗ್ತೀನೋ ಅನ್ನೋ ಹೆದರಿಕೆ ಶುರು ಆಗಿಬಿಟ್ಟಿದೆ ನನಗೆ. ಅಕಸ್ಮಾತ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ಗಲಾಟೆ? ಮಂಜುನಾಥ್ ಏನು ಹೇಳ್ತಾ ಇದ್ದಾರೆ? ಖರೀದಿದಾರರ ವರ್ಷನ್ ಏನು? ಈಗ ಹಲ್ಲೆ ಮಾಡ್ತವ್ರವ್ರು ಯಾರು? ರಮ್ಯ, ಏನು ಕಡೂರು ಪಟ್ಟಣದ ಬಸವೇಶ್ವರ ಸರ್ಕಲ್ ಏನಿದೆ, ಸೊ ಈ ಒಂದು ಸರ್ಕಲ್ ನ ಸಮೀಪದಲ್ಲಿ ಇರ್ತಕ್ಕಂತಹ 64C ಸೈಟ್ಗೆ ಸಂಬಂಧಪಟ್ಟಂತೆ 2 ಬಡಗಳ ನಡುವೆ ಒಂದು ರಸ್ತೆಯಲ್ಲಿ ಮಾರಾಮಾರಿಯಾಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಏನು ಮೂಲ ಮಾಲೀಕ ಮಂಜುನಾಥ್ ಅಂತಕ್ಕಂಥವರು ಮೋಹನ್ ಎಂಬಾತರಿಗೆ ಸೈಟ್ ಅನ್ನ ಮಾರಿರ್ತಾರೆ. ಸೊ ಇದಾದ ನಂತರದಲ್ಲಿ ಆ ಮೂಲ ಮಾಲೀಕ ಏನು ಮಂಜುನಾಥ್ ಏನಿರ್ತಾರೆ, ಸೊ ಆ ಸೈಟ್ ನ ಪಕ್ಕದಲ್ಲಿ ಇದ್ದಂತಹ ಹಿರಿಯಣ್ಣ ಅಂತಕ್ಕಂಥವರು ಆ ಒಂದು ಸೈಟ್ಗೆ ಕಾಂಪೌಂಡ್ ಅನ್ನ ಹಾಕಿರ್ತಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೈಟ್ ನ ವ್ಯಾಜ್ಯ ಕೋರ್ಟ್ ಮೆಟ್ಟಿಲೇರಿರುತ್ತೆ. ಇದಾದ ನಂತರದಲ್ಲಿ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಮೋಹನ್ ಅವರ ಒಂದು ಟೀಮ್ ತೆರಳಿ ಆ ಒಂದು ಕಾಂಪೌಂಡ್ ಅನ್ನ ತೆರವುಗೊಳಿಸಲು ಮುಂದಾಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ. ಸೊ ಇದಾದ ನಂತರದಲ್ಲಿ ಆ ಒಂದು ಟೀಮ್ ಏನು ಮೋಹನ್ ಸಂಬಂಧಪಟ್ಟಂತಹ ಒಂದು ಟೀಮ್ ಏನು ಎಂಟರ್ ಆಗುತ್ತೆ, ಅದೇ ಸಂದರ್ಭದಲ್ಲಿ ಹಿರಣ್ಣ ಅವರಿಗೆ ಸಂಬಂಧಪಟ್ಟಂತಹ ಒಂದು ಟೀಮ್ ನೇರವಾಗಿ ಆ ಒಂದು ಜಮೀನಿಗೆ ಬರುತ್ತೆ. ಅದಾದ ನಂತರದಲ್ಲಿ 2 ಗುಂಪುಗಳ ನಡುವೆ ಒಂದು ಮಾತಿಗೆ ಮಾತು ಬೆಳೆದು ಸೊ ಒಂದು ಕೈಕೈಯನ್ನು ಮಿಲಾಯಿಸುವ ಹಂತಕ್ಕೆ ತಲುಪುತ್ತೆ. ಇದಾದ ನಂತರದಲ್ಲಿ ಸ್ಥಳಕ್ಕೆ
ಬಂದಂತಹ ಪೊಲೀಸರು ಆ ಮಾತನ್ನ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಒಂದು ಹಂತಕ್ಕೆ ಮುಂದಾದ್ರೂ ಕೂಡ ಆ ಎರಡೂ ಬಣಗಳು ಕೂಡ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಒಬ್ಬರನ್ನೊಬ್ಬರು ಎಳೆದಾಡುವಂತ ಒಂದು ಘಟನೆ ಕೂಡ ಇವತ್ತು ನಡೆದಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಗುಂಪುಗಳು ಕೂಡ ಈಗಾಗಲೇ ಒಂದು ಪರಸ್ಪರ ದೂರನ್ನ ನೀಡಿವೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಸೊ ಇದಾದ ನಂತರದಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಈ ಒಂದು ಪ್ರಕರಣ ಒಂದು ಕೋರ್ಟ್ ನಲ್ಲಿ ಇರ್ತಕ್ಕಂಥ ವಿಚಾರ ಹಿನ್ನೆಲೆಯಲ್ಲಿ ಪೊಲೀಸರು ಏನ್ ಮಾಡ್ತಾರೆ ಅಂತಕ್ಕಂಥ ವಿಚಾರ ಒಂದು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಭರತ್.